ಕೊಂಡಸಗೊಪ್ಪದಲ್ಲಿ ಕುಟುಂಬಕ್ಕೆ ಬಹಿಷ್ಕಾರ ಪ್ರಕರಣ ಬೆಳಕಿಗೆ ಬಂದಿದೆ. ಬೆಳಗಾವಿ ಸಾಹಿತ್ಯ ಭವನದಲ್ಲಿ ಮುಖಂಡರ ಸುದ್ದಿಗೋಷ್ಠಿ. ಕೊಂಡಸಗೊಪ್ಪದಲ್ಲಿ ಕುಟುಂಬಕ್ಕೆ ಬಹಿಷ್ಕಾರ ಪ್ರಕರಣ. ಬೆಳಗಾವಿ ಸಾಹಿತ್ಯ ಭವನದಲ್ಲಿ ಮುಖಂಡರ ಅಧಿಕೃತ ಸುದ್ದಿಗೋಷ್ಠಿ. ನಾವು ಸಾಂಬ್ರೇಕರ್ ಕುಟುಂಬಕ್ಕೆ ಬಹಿಷ್ಕಾರ ಹಾಕಿಲ್ಲ. ವಿಠಲ್ ಸಾಂಬ್ರೇಕರ್ ಯಲ್ಲಪ್ಪ ಕುರುಬರ ಸ್ಪಷ್ಟೀಕರಣ. ನಮ್ಮ ಸಿದ್ದರಾಮಯ್ಯಗೆ ಆ ಕುಟುಂಬದ ವಿರೋಧ ಇದೆ. ವಿಠಲ ಬೀರದೇವರ ದೇವಸ್ಥಾನದಲ್ಲಿ ಗಲಾಟೆ ಮಾಡಿದ್ರು. ಜಾತ್ರೆಯ ವೇಳೆ ಮದ್ಯ ಸೇವಿಸಿ ದೇವರೆಲ್ಲ ಸುಳ್ಳೆಂದು ಗಲಾಟೆ ಹಬ್ಬಿಸಿದರು. ಅಕ್ಕಪಕ್ಕದವರ ಜೊತೆ ಅವರ ಸೊಸೆ ಮಾತನಾಡಿದ್ದಕ್ಕೆ ಹಲ್ಲೆ ಮಾಡಲಾಗಿದೆ. ಬೇರೆ ಮಕ್ಕಳು ಅವರ ಮನೆಗೆ ಹೋದ ನಿಂದನೆ ಮಾಡುತ್ತಿದ್ದು. ಸಾಮಾಜಿಕ ಬಹಿಷ್ಕಾರ, ದೇವಸ್ಥಾನಕ್ಕೆ ಬಹಿಷ್ಕಾರ ಇದು ಅಕ್ಷಮ್ಯ ಅಪರಾಧ. ಇತ್ತೀಚೆಗಷ್ಟೇ ಸರ್ಕಾರ ಹೊರಡಿಸಿರತಕ್ಕಂತಹ ಆದೇಶವನ್ನು ಹೇಳ್ತಾ ಇದೆ. ಆ ಕುಟುಂಬಕ್ಕೆ ನಾವು ಬಹಿಷ್ಕಾರ ಹಾಕಿಲ್ಲ ಅಂತ ಹೇಳಿ ಇವತ್ತು ಕ್ಲಾರಿಟಿ ಕೊಡೋದಕ್ಕೊಂದು ಪ್ರೆಸ್ ಮೀಟು. ಅವರೇ ಕುರುಬರಿಗೆ ಜೀವ ಬೆದರಿಕೆ ಹಾಕಿದ್ರು, ಥ್ರೆಟ್ ಮಾಡಿದ್ರು. ವಿಠಲ್ ಸಾಂಬ್ರೇಕರ್ ಕೊಲೆಗೈದು ಜೈಲಿಗೆ ಹೋಗಿದ್ದ. ಆತನಿಂದ ನಮಗೆ ಜೀವ ಬೆದರಿಕೆ ಇದೆ. ಕುರುಬ ಸಮಾಜ ಕ್ಲಾರಿಟಿಯನ್ನು ಕೊಟ್ಟಿದೆ. ನಾವು ಅವರೊಟ್ಟಿಗೆ ಹೊಂದಾಣಿಕೆಗೆ ರೆಡಿ ಇದ್ದೀವಿ ಅಂದ್ರೆ ರಾಜಿ ಸಂಧಾನಕ್ಕೆ. ಆದ್ರೆ ಅವರು ನಮ್ಮೊಂದಿಗೆ ಹೊಂದಾಣಿಕೆ ಹೋಗ್ತಾ ಇಲ್ಲ. ಈಗಲೂ ನಾವು ಹೊಂದಾಣಿಕೆಗೆ ರೆಡಿ ಇದ್ದೀವಿ, ಅವ್ರು ಒಪ್ಕೋಬೇಕು ಅಷ್ಟೇ. ಸುದ್ದಿಗೋಷ್ಠಿಯಲ್ಲಿ ಕುರುಬ ಮುಖಂಡರ ಸ್ಪಷ್ಟನೆ. ಇದಾಗ್ಕೂಡುದು ರಾಜ್ಯದಲ್ಲಿ. ಸಾಮಾಜಿಕ ಬಹಿಷ್ಕಾರ, ಜಾತಿ ಬಹಿಷ್ಕಾರ, ಮತ್ತೊಂದು ಬಹಿಷ್ಕಾರ, ಈ ಎಲ್ಲಾ ಬಹಿಷ್ಕಾರಗಳು ಕೂಡ ನಿಲ್ಲಬೇಕು. ನಾನಾ ಸಾಂಬ್ರೇಕರ್ ಅನ್ನುವಂಥ ಕುಟುಂಬಕ್ಕೆ ಬಹಿಷ್ಕಾರ ಹಾಕಿದ ವಿಚಾರ ಈಗ ಮತ್ತೆ ಬೆಳಕಿಗೆ ಬಂದಿದೆ. ನಿಮ್ಮನ್ನ ಬಹಿಷ್ಕಾರ ಹಾಕಿದ್ರು. ಇದೇ ತಿಂಗಳ 6 ಮತ್ತು 4, 2026 ಮೀಟಿಂಗ್ ಕೂಡಿಸ್ರಿ. ಮೀಟಿಂಗ್ ಕೂಡಿಸಿ ನಾವು ದೇವರಾದು ಕೇಳಲ್ಲಿ ಪೂಜಾರಿ ದೇವರ ಹೇಳ್ತಾರೆ ಅಲ್ಲಿ ವಿಠಲ್ ಬೇದ ಮಂದಿರ ಒಳಗೆ. ಸೊ ಇನ್ನು ಕುರುಬ ಸಮಾಜ ನಾವು ಅವರೊಟ್ಟಿಗೆ ಹೊಂದಾಣಿಕೆಗೆ ರೆಡಿ ಇದ್ದೀವಿ ಅಂತ ಹೇಳಿ ಹೇಳ್ಕೊಂಡ್ರು ಕೂಡ ಎಲ್ಲೋ ಒಂದು ಕಡೆ ನಾವು ಹೊಂದಾಣಿಕೆಗೆ ರೆಡಿ ಇದ್ದೀವಿ, ಆದರೆ ಆ ಸಮಾಜ ನಮ್ಮ ಜೊತೆ ಸಂಧಾನ ಮಾಡಿಕೊಳ್ಳೋದಕ್ಕೆ ರೆಡಿ ಇಲ್ಲ, ತಯಾರಿಲ್ಲ. ಅದಕ್ಕೆ ಅದರದೇ ಆದಂತಹ ಪ್ರಬಲ ಕಾರಣಗಳಿದ್ದಾವೆ. ಯಾಕೋ ಗೊತ್ತಿಲ್ಲ, ಒಪ್ಪಂದಕ್ಕೂ ಕೂಡ ಅವರು ಬರ್ತಾ ಇಲ್ಲ. ಹಿಂಗೆ ಮುಂದುವರೆದ್ರೆ ಹೊಂದಾಣಿಕೆ ಬಹಳಷ್ಟು ಕಷ್ಟ. ನಾವು ಅವರೊಟ್ಟಿಗೆ ಹೊಂದಾಣಿಕೆಗೆ ರೆಡಿ ಇದ್ದೀವಿ, ಆದರೆ ಅವ್ರ ಕಡೆಯಿಂದ ಯಾವುದೇ ತರಹದ ಧನಾತ್ಮಕವಾದ ಸ್ಪಂದನೆಗಳು ಸಿಗ್ತಾ ಇಲ್ಲ ಅಂತ ಹೇಳಿ ಕುರುಬ ಸಮಾಜ ಇವತ್ತು ಅಧಿಕೃತವಾದಂತಹ ಪತ್ರಿಕಾಗೋಷ್ಠಿ ಕರೆದು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿಸ್ತೃತವಾಗಿ ವಿಶ್ಲೇಷಣೆಯನ್ನು ಕೊಟ್ಟಿದ್ದಾರೆ. ಸೊ ಬಹಿಷ್ಕಾರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೋಡಿ, ಎಲ್ಲೋ ಒಂದು ಕಡೆ ಕಳೆದ ಬಾರಿ ಸರ್ಕಾರ ಅಧಿಕೃತವಾಗಿ ಒಂದು ಸುತ್ತೋಲೆಯನ್ನು ಹೊರಡಿಸಿತು. ಬಹಿಷ್ಕಾರ ಕನಿಷ್ಠ 3 ವರ್ಷ ಜೈಲು ಶಿಕ್ಷೆ ಅನುಭವಿಸಬೇಕು ಯಾರಾದರೂ ಬಹಿಷ್ಕಾರ ಮಾಡಿದ್ರೆ. ಅದು ಕುಟುಂಬ ಬಹಿಷ್ಕಾರ ಆಗಿರಲಿ, ಸಾಮಾಜಿಕ ಬಹಿಷ್ಕಾರ ಆಗಿರಲಿ, ಜಾತಿ ಹೆಸರಿನಲ್ಲಿ ದೇವಸ್ಥಾನದಲ್ಲಿ ಬಹಿಷ್ಕಾರ ಹಾಕೋದಿರಲಿ, ಈ ತರಹದ ಯಾವುದೇ ತರಹದ ಡಿಸ್ಕ್ರಿಮಿನೇಷನ್, ತಾರತಮ್ಯ ತೋರುವಂತಹ, ಅಸಮಾನತೆಯನ್ನು ಸಾರುವಂತಹ ಯಾವುದೇ ಬಹಿಷ್ಕಾರಗಳು ಕೂಡ ರಾಜ್ಯದಲ್ಲಿ ಇರಕೂಡದು. ಅದು ಅಕ್ಷಮ್ಯ ಅಪರಾಧ. ಕಾನೂನು ದೃಷ್ಟಿಯಿಂದಲೂ ಕೂಡ ಅದು ಅಫೆನ್ಸ್ ಆಗುತ್ತೆ. ಹಾಗಾಗಿ ಈ ವಿಚಾರ ಈಗ ಬಹಳಷ್ಟು ಜೀವ ಪಡೆದುಕೊಳ್ತಾ ಇದೆ.